श्रीगुरुभ्यो नमः। हरिः ओम। सहस्रशीर्षा पुरुषः सहस्राक्षः सहस्रपात् स्वभूमिं विश्वतो वृत्वा अत्यतिष्ठद्दशाङ्गुलं पुरुष एवेदगं सर्वं यद्भूतं यच्च भव्यम् उताम्रतत्त्वस्येषानः यदन्नेनातिरोहति एतावानस्य महिमा अतो ಜಾಯಾಗುಶ್ಚ ಪುರುಷಃ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇರುವಂಥದ್ದು ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದ ಬುಧವಾರ. ನಾವೆಲ್ಲರೂ ಕೂಡ ಬುಧವಾರ ಎನ್ನುವ ಮಾತ್ರಕ್ಕೆ ಒಂದು ಗಣಪತಿಯ ಆರಾಧನೆಯನ್ನು ಮಾಡ್ತಾ ಬರ್ತೀವಿ, ಅಥವಾ ವಿಷ್ಣುವಿನ ಆರಾಧನೆಯನ್ನು ಮಾಡುವಂತಹ ಪರಿಪಾಠವನ್ನು ರೂಢಿಸ್ಕೊಂಡಿದ್ದೀವಿ. ಹಾಗಿದ್ದರೆ ಜೀವನ ಎನ್ನುವಂಥದ್ದು 4 ದಿನದ ಬದುಕಿನಲ್ಲಿ ಅನೇಕ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ನಮ್ಮನ್ನು ಬಾಧಿಸ್ತವೆ. ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳುಗಳು ಪರಸ್ಪರ ವೈರಿಗಳಂತೆ ಭಾಸವಾಗ್ತಾ ಇರ್ತಾರೆ. ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗಲ್ಲ, ಅಣ್ಣ ಹೇಳಿದ್ದನ್ನು ತಮ್ಮ ಕೇಳಲ್ಲ, ತಮ್ಮ ಹೇಳಿದ್ದನ್ನು ತಂಗಿ ಕೇಳಲ್ಲ. ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಕಾಣ್ತೀವಿ. ಅಷ್ಟೇ ಯಾಕೆ, ಗಂಡ ಹೆಂಡಿರ ಮಧ್ಯದಲ್ಲಿ ಕೂಡ ವಿಪರೀತವಾದಂತಹ ವೈಮನಸ್ಯವನ್ನು ಕಾಣುವಂತಹ ಪರಿಪಾಠ ಇತ್ತೀಚೆಗೆ ರೂಢಿಯಾಗಿ ಹೋಗಿದೆ. ಯಾಕಾಯಿತು, ಏನಕ್ಕಾಯಿತು ಅಂತ ಕೇಳಿದರೆ ನಮಗದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಯೋಚನೆಗಳಿಲ್ಲ. ನಾನು ಹೇಳಿದ್ದೇನೆ ಅವನು ಕೇಳಲ್ಲ ಎನ್ನುವಂಥ ಅಹಂಕಾರ ನಮ್ಮನ್ನು ಬಾಧಿಸಬಹುದು. ಹಾಗಿದ್ದರೆ ನಿಮ್ಮೆಲ್ಲರ ಜೀವನದಲ್ಲಿ ಕಷ್ಟ ನಷ್ಟಗಳೆನ್ನುವಂತಹ ಮಾಯೆಗಳಿಂದ ಹೊರಲು ಬರಬೇಕಾದ್ದು ಕೂಡ ನಮ್ಮ ಕರ್ತವ್ಯ. ಯೋಚನೆ ಮಾಡಿ, ನಾವು ಬದುಕೋದೇ ಒಂದು 60-70 ವರ್ಷ 80 ವರ್ಷ ಬದುಕಿದರೆ ಭಾಳ ನಾವು ಹಿರಿಯ ವಯಸ್ಸು ಅನ್ನುವಂತಹ ರೀತಿಯಲ್ಲಿ ನಾವು ಇದ್ದು ಬಿಡ್ತೀವಿ. ಆದರೆ ಜೀವನ ಅಷ್ಟೊಂದು ಸುಲಭಕ್ಕೆ ಇದೆ ಅಂತ ನಾವು ಅರಿತುಕೊಂಡ್ರೆ ಖಂಡಿತ ಅಲ್ವೇ ಅಲ್ಲ. ಒಗ್ಗಟ್ಟಾಗಿದ್ದಾಗ ಎಂತಹ ಕಷ್ಟಗಳನ್ನು ಕೂಡ ನಾವು ನಿರಾಯಾಸವಾಗಿ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗತ್ತೆ. ಆ ಕಷ್ಟಗಳನ್ನು ಎದುರಿಸಬೇಕಾದ್ರೆ ಕೈಗೆ ಕೈ ಜೋಡಿಸಿದಾಗ ಮಾತ್ರವೇ ಸಾಧ್ಯ. ಹಾಗಾದರೆ ಅಂತಹ ಜೀವನಗಳಿಂದ ಯಾರ್ಯಾರು ಬಳಲಿ ಬೆಂಡಾಗಿದ್ದೀರೋ, ಯಾರ್ಯಾರ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳೆನ್ನುವಂತಹ ಮಾಯೆ ನಿಮ್ಮನ್ನು ಆವರಿಸೋಕ್ಕೆ ಪ್ರಾರಂಭ ಆಗಿದೆಯೋ, ಆ ಸಮಸ್ಯೆಗಳಿಂದ ಬಿಡಲ್ಪಡುವಂತಹ ಮಾರ್ಗವನ್ನು ನಾನು ಸೂಚಿಸ್ತೀನಿ. ನಿಮಗೆ ಅತ್ಯಂತ ಶ್ರದ್ಧೆ ಇದ್ದರೆ, ನಿಮ್ಮ ಮನೆಯಲ್ಲಿ ಸದಾ ನೆಮ್ಮದಿ ಎನ್ನುವಂಥ ಬದುಕು ನಿಮ್ಮದಾಗಲೇಬೇಕು ಅನ್ನುವಂಥ ಕೋರಿಕೆ ನಿಮ್ಮದಾದರೆ ಈ ಪೂಜೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ಮಾಡೋಣ. ಯಾರು ಈ ಪೂಜೆಯನ್ನು ಮಾಡ್ತಾರೋ ಅಂಥವರ ಮನೆಯಲ್ಲಿ ಗಲಾಟೆಗಳು ಆಗಲ್ಲ, ಅಥವಾ ಯಾವುದೇ ರೀತಿಯಾದಂಥ ಮನಸ್ತಾಪಗಳು ಕೂಡ ಆಗೋದಿಲ್ಲ. ಯಾವಾಗ ನಂಬಿಕೆ ಎನ್ನುವಂಥದ್ದು ಇದ್ದಾಗ ಮಾತ್ರವೇ. ಅದ್ಭುತವಾದಂಥ ಒಂದು ಮಂತ್ರ ರಹಸ್ಯವನ್ನು ನಿಮಗೆ ನಾನು ಹೇಳಿಕೊಡ್ತೀನಿ. ಈ ಮಂತ್ರವನ್ನು ಪ್ರತಿ ದಿನವೂ ಕೂಡ ಯಾರ್ಯಾರ ಮನೆಯಲ್ಲಿ ಕಿರಿಕಿರಿ ಇದೆಯೋ, ಯಾರ್ಯಾರ ಮನೆಯಲ್ಲಿ ಗಲಾಟೆಗಳು ಆಗ್ತಾ ಇದೆಯೋ, ಯಾರ್ಯಾರ ಮನೆಯಲ್ಲಿ ವಿಪರೀತವಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ ಅಂಥವರೆಲ್ಲರೂ ಕೂಡ ಈ ಪೂಜೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಸಾಕು, ನಿಮ್ಮ ಎಲ್ಲ ರೀತಿಯಾದಂಥ ಕಷ್ಟಗಳು ಕೂಡ ದೂರಾಗಿ ಸುಖ ಸಂತೋಷದಾಯಕವಾದಂಥ ಬದುಕನ್ನು ನಿಮ್ಮದಾಗಿಸಿಕೊಳ್ಳಲಿಕ್ಕೆ ಆಗತ್ತೆ. ಹಾಗಾದರೆ ಈಗಾಗಲೇ ಕುತೂಹಲ ನಿಮಗೂ ಕೂಡ ಹೆಚ್ಚುತ್ತಾ ಇದೆ. ಯಾವ ದೇವರಿದು, ಈ ದೇವರ ಹೆಸರೇನು, ಏನಂತ ಈ ದೇವರನ್ನು ಕರೀತಾರೆ ಎನ್ನುವಂಥ ಕುತೂಹಲ ನಿಮಗೂ ಕೂಡ ಇದೆ ತಾನೆ? ತಿಳಿಸ್ಕೊಡ್ತೀನಿ ಕೇಳಿ. ಯಾವುದೇ ಕಾರಣಕ್ಕೆ ಈ ಸ್ವಾಮಿಯನ್ನು ಕರೆಯುವಂಥದ್ದು ಪ್ರಸನ್ನವದನ ಅಂತ. ನೀವು ಕೂಡ ಕೇಳಿರ್ತೀರಿ, ಪ್ರಸನ್ನವದನ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳಲ್ವೇ? ಆ ಪ್ರಸನ್ನವದನ ಎನ್ನುವಂತಹ ಮಹಾವಿಷ್ಣುವಿನ ಅವತಾರವನ್ನು ಈ ದಿನ ಆರಾಧಿಸೋಣ. ಇದರಿಂದ ಸುಖ ಜೀವನವನ್ನು ನಮ್ಮದಾಗಿಸಿಕೊಳ್ಳೋಣ. ಎಂದಿರುವಂತೆ ಸ್ನಾನಾದಿಗಳನ್ನು ಮಾಡಿ ದೇವರ ಪೀಠವನ್ನು ಸ್ವಚ್ಛಗೊಳಿಸಿ ರಂಗವಲ್ಲಿಯನ್ನು ಇಟ್ಟು ದೇವರ ಪೀಠದಲ್ಲಿರ್ತಕ್ಕಂತಹ ರಂಗವಲ್ಲಿಯನ ಮೇಲೆ ಆ ಒಂದು ವಿಷ್ಣುವಿನ ವಿಗ್ರಹವನ್ನು ಇಟ್ಟುಕೊಳ್ಬೇಕು. ಬಲಭಾಗಕ್ಕೆ ಬೇಕಾಗಿರುವಂಥ ಎಲ್ಲ ಪೂಜಾ ಪರಿಕರಗಳನ್ನು ಕೂಡ ಸಿದ್ಧ ಮಾಡಿಕೊಳ್ಳಿ. ಸಿದ್ಧ ಮಾಡಿಕೊಂಡ ಬಳಿಕ ಬೇಕಾಗಿರುವಂಥ ಎಲ್ಲ ಪೂಜಾ ಪರಿಕರಗಳನ್ನು ಕೂಡ ಸಿದ್ಧ ಮಾಡಿಕೊಂಡು ಆ ಸಿದ್ಧ ಮಾಡಿದ ಮೇಲೆ ದೇವರ ಪೂಜೆಗೆ ಅಣಿಯಾಗಬೇಕು. ತುಳಸಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಕೊಳ್ಳಿ. ಪುಷ್ಪಾದಿಗಳನ್ನು ಕೂಡ ಇಡುವುದನ್ನು ಮರಿಬೇಡಿ. ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿದ ಬಳಿಕ ದೇವರ ಬಲಭಾಗಕ್ಕೆ ತುಪ್ಪದ ದೀಪವನ್ನು ಅಂಟಿಸುತ್ತಾ ಆರಾಧನೆಯನ್ನು ಮಾಡಬೇಕಾದ ಮಾತ್ರ ಪ್ರಸನ್ನವದನನ ಆರಾಧನೆಯನ್ನು. ದೀಪವನ್ನು ಬೆಳಗೋಣಲ್ವೇ? ಓಂ ಬೋಧಿ ಪದೇ ವಿರೂಪಸ್ಥಂ ಕರ್ಮ ಸಾಕ್ಷ ವಿಘ್ನಕೃತ
ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸುಸ್ಥಿರೋ ಭವ ಅನ್ನುವಂಥ ಮಂತ್ರದಿಂದ ದೀಪವನ್ನು ಬೆಳಗುತ್ತಾ ಉದ್ದರಣೆ ನೀರನ್ನು ಗಂಟೆ ಮೇಲೆ ಹಾಕಿ ನಿಧಾನಗತಿಯಲ್ಲಿ ಘಂಟಾನಾದವನ್ನು ಮಾಡ್ತಾ ಬರಬೇಕು. ಓಂನಾದ ಶಬ್ದಮಯೀಂ ಘಂಟಾನ್ ಸರ್ವ ವಿಘ್ನಾಪಹಾರಿಣಿ ಪೂಜೆ ದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವಂಥ ಮಂತ್ರದಿಂದ ಘಂಟಾನಾದ. ಅಕ್ಷತಾದಿಗಳನ್ನು ಭೂಮಿಗೆ ಹಾಕಿ ಭೂತಾಯಿಯ ಪ್ರಾರ್ಥನಾದಿಗಳನ್ನು ಕೂಡ ಮಾಡುವಂಥ ಪರಿಪಾಠವನ್ನು ರೂಢಿಸಿಕೊಳ್ಳೋಣ. ವಿಷ್ಣು ಶಕ್ತಿ ಸಮತ್ಪನ್ನೆ ಶಂಖವರ್ಣೆ ಮಹೀತಲೆ ಅನೇಕ ರತ್ನ ಸಂಪನ್ನೆ ಭೂಮಿ ದೇವಿ ನಮೋಸ್ತುತೆ ಅನ್ನುವಂಥ ಮಂತ್ರದಿಂದ ಭೂತಾಯಿಯ ಪ್ರಾರ್ಥನೆ. ಎಂದಿನಂತೆ ದೀರ್ಘವಾದಂಥ ಉಸಿರನ್ನು ಬಾಯಲ್ಲಿ ಎಳ್ಕೊಳ್ತಾ ಮೂಗಲ್ಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡ್ತಾ ಬರಬೇಕು. ಇದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಪ್ರಾಣಾಯಾಮವನ್ನು ಮಾಡಿದ ಬಳಿಕ ಪ್ರಧಾನವಾಗಿ ಸಂಕಲ್ಪವನ್ನು ಮಾಡುವಂಥ ಸಮಯ ಕೂಡ ಬಂದಾಗಿರುತ್ತೆ. ಸಂಕಲ್ಪವನ್ನು ಗೈಯೋಣ. ಎಡಗೈಯಲ್ಲಿ ಅಕ್ಷತೆ ನೆಟ್ಕೊಳ್ಳುತ್ತಾ ಬಲಗೈಯನ್ನು ಮುಚ್ಚಿ ಬಲ ತೊಡೆ ಮೇಲೆ ನಿಮ್ಮ ಕರಗಳಿರಬೇಕು. ಓಂ ನಮೋ ನಾರಾಯಣಾಯ ಅಂತ ಇಷ್ಟು ಹೇಳ್ಕೊಳ್ಳಿ. ಅದ್ಯಮಯ ಪೂರ್ವೋಚ್ಚರತ ಏವಂ ಗುಣ ವಿಶೇಷ ಜ್ಯೇಷ್ಠಾಯ ಅಸ್ಯಾಂ ಶುಭ ತಿಥೌ ಅಂತ ಹೇಳಿದ ಬಳಿಕ ಮಮ ಅಂತ ಹೇಳುವಂಥದ್ದು. ಉಪಾತ್ತ ಸಮಸ್ತ ದುರುತಿಕ್ಷದ್ವಾರ ಸಪರಿವಾರ ಸಮೇತ ಮಹಾವಿಷ್ಣು ಪೂರ್ಣಾನುಗ್ರಹ ಪೂರ್ಣ ಪ್ರಸಾದ ಪ್ರಸಿದ್ಧ್ಯರ್ಥಂ ಅನ್ನುವುದಾಗಿ ಹೇಳ್ಕೊಳ್ಳಿ. ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಗೋತ್ರ ಇವೆಲ್ಲವನ್ನು ಕೂಡ ಪಠನವನ್ನು ಮಾಡಿದ ಬಳಿಕ ಹೇಳುವಂಥದ್ದೇನು ಅಂತ ಕೇಳಿದರೆ, ಮಮ ಜನ್ಮ ನಕ್ಷತ್ರ ಜನ್ಮರಾಶಿವಶಾತ್ ನಾಮ ನಕ್ಷತ್ರ ನಾಮರಾಶಿವಶಾತ್ ಸರ್ವಾರಿಷ್ಟ ನಿವಾರಣಾರ್ಥಂ ಸಕಲ ಶ್ರೇಯೋ ವಿರುದ್ಧರ್ಥಂ ಜನ್ಮ ಜನ್ಮಾಂತರೇವ ಕೃತ ಪಾಪಾನಾಂ ಅಪನೋದನಾರ್ಥಂ ಮಾನವ ಜನ್ಮ ಸಾಫಲ್ಯತಾ ಫಲಸಿದ್ಧಿದ್ವಾರ ಗ್ರಹೇ ಧನ ಕನಕ ವಸ್ತುವಾಹನಾದಿ ಸಕಲೈಶ್ವರ್ಯಾ ಅಭಿವೃದ್ಧ್ಯರ್ಥಂ ವೈಮನಸ್ಯ ನಿವೃತ್ತಿಪೂರ್ವಕ ಸುಮನೇನ ಸುಖ ಸಂಸಾರ ನಿರ್ವಹಣ ಅಧಿಕಾರ ಯೋಗ್ಯತಾ. ಹಾಗಾದರೆ ಪ್ರಸನ್ನ ವದನನ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡಿದ್ದೀರಿ. ಇದರಿಂದ ಸಿಗುವಂತಹ ಫಲಗಳೇನು, ಏನೇನು ಈ ಫಲ ಪೂಜೆಯಿಂದ ಪಡ್ಕೋಬೋದು ಎನ್ನುವಂಥದ್ದು ಅರಿವಿಲ್ಲದೇ ಇದ್ದರೆ ಖಂಡಿತ ಕೇಳಿಸ್ಕೊಳ್ಳಿ. ಯಾವತ್ತೂ ಕೂಡ ಹಸನ್ಮುಖನಾದಂತಹ ವದನ ಅಂದರೆ ಮುಖ ಅಂತ ಅರ್ಥ, ಸಂಸ್ಕೃತದ ಶಬ್ದ ಅಷ್ಟೇ. ಯಾವತ್ತೂ ಕೂಡ ನಗುಮುಖದ ವ್ಯವಸ್ಥೆಗಳನ್ನೇ ರೂಢಿಸಿಕೊಂಡಂಥ ಒಂದು ಅವತಾರವನ್ನು ಪ್ರಸನ್ನ ವದನ ಅಂತ ಕರೆದರು, ಮಹಾವಿಷ್ಣುವಿನ ರೂಪವನ್ನು. ಒಂದು ಮನೆ ಹೇಗಿರಬೇಕು ಅಂತ ಕೇಳಿದರೆ, ನಂದ ಗೋಕುಲದಂತೆ ಇದ್ದಾಗ ಮಾತ್ರ ಆ ಮನೆ ಶೋಭಾಯಮಾನವಾಗಿರುತ್ತೆ. ನೀವು ಯಾವಾಗ ನೋಡಿ ನಾವು ಯಾಕೆ ಮನೆಗೆ ಹೋಗ್ತೀವಿ? ಕಾರಣ ಇಷ್ಟೇ, ಇಡೀ ದಿನದಂದು ದಣಿದಂತಹ ದೇಹಕ್ಕೆ ಸ್ವಲ್ಪ ಮಟ್ಟದ ವಿಶ್ರಾಂತಿ ಎನ್ನುವಂಥದ್ದು ಲಭ್ಯ ಆಗಲಿ ಎನ್ನುವಂಥದ್ದು ಮುಖ್ಯವಾದಂಥ ಉದ್ದೇಶ. ವಿಶ್ರಾಂತಿ ಸಿಗಬೇಕು ಅನ್ನೋದಷ್ಟೇ ನಮ್ಮ ಪ್ರಾಚೀನರ ಕಲ್ಪನೆ. ಆ ವಿಶ್ರಾಂತಿ ಮಾತ್ರವೇ ಅಲ್ಲ, ನಾವು ಅಂದರೆ ಹೊರಗಡೆನಲ್ಲಿ ಕೆಲಸ ಮಾಡಿ ಮನೆಗೆ ಹೋದಾಗಲೂ ಕೂಡ ಕರಕರೆಗಳು, ರಗಳೆಗಳು, ಹಿಂಸೆಗಳು ಆಗ್ತಾ ಬಂತು ಅಂತಾದರೆ ಮನೆ ಹಾಕಬೇಕು, ರಸ್ತೆಯಲ್ಲೇ ಮಲಗ್ಬೋದು. ನಾವು ಅನೇಕ ಮನೆಗಳನ್ನು ನೋಡ್ತೀವಿ. ಮನೆ ಎನ್ನುವಂಥದ್ರಲ್ಲಿ ಜಗಳಗಳು ಸಹಜವಾಗಿರುತ್ತೆ. ಯಾರ ಮನೆಯಲ್ಲೂ ಕೂಡ ಜಗಳ ಆಗಿಲ್ಲ ಅನ್ನುವಂಥವ್ರ ಮನೆ ಭಾಳ ಕಷ್ಟ. ಆದರೆ ಜಗಳದ್ದೇ ಮನೆ ಆದರೆ ನಾವೇನು ಮಾಡ್ಬೋದು? ಏನು ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ಪ್ರಮುಖವಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡೋದರಿಂದ ಅನೇಕ ರೀತಿಯಾಗಿ ನಮ್ಮ ಕುಟುಂಬವನ್ನು ಬಾಧಿಸಬಹುದಂತಹ ಸಮಸ್ಯೆಗಳು ದೂರ ಆಗತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಆ ಕಾರಣದಿಂದ ಈ ದಿನ ಆರಾಧನೆ ಮಾಡಿರ್ತಕ್ಕಂತಹ ಪ್ರಸನ್ನ ವದನನ ಆರಾಧನೆಯನ್ನು ಏನು ಮಾಡಿದರೋ ಇದರಿಂದ ವಿಘ್ನಗಳು ಕೂಡ ನಾಶ ಆಗ್ತವೆ. ಕೆಲವ್ರನ್ನ ನಾವು ನೋಡ್ತೀವಿ, ಏನು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಕೈಗೆ ಎಟಕಲ್ಲ ಗುರುಗಳೇ. ಯಾವ ಕೆಲಸನ ನಾವು ಮಾಡಿದರೂ ಅರ್ಧಕ್ಕರ್ಧನೇ ನಿಲ್ಲತ್ತೆ ಅನ್ನುವಂಥ ಮಾತನ್ನು ಅನೇಕರು ಆಡ್ತೀರಿ. ಯಾಕೆ ನಿಂತಿತು ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ. ಎಫರ್ಟ್ ಹಾಕಿಲ್ವಾ? ಎಫರ್ಟ್ ಬೇಕಾದಷ್ಟು ಎಫರ್ಟ್ ಇದೆ. ಆದರೆ ದುಡ್ಡು ಹಾಕಿಲ್ವಾ? ದುಡ್ಡನ್ನು ಹಾಕಿದ್ದೇವೆ. ಬರಬೇಕಂತ ದುಡ್ಡು ಬಂತ ಅಂತ ಕೇಳಿದರೆ ಇಲ್ಲ, ಲಾಸ್ ಆಗೋಯ್ತು, ಎಲ್ಲ ಕಳ್ಕೊಬಿಟ್ಟೆ. 10 ರೂಪಾಯಿಗೆ ತಂದಿದ್ದನ್ನು 3 ರೂಪಾಯಿಗೆ ನಾವು ಖರ್ಚು ಮಾಡಬೇಕಾದ್ರೂ ಕೂಡ, ಸೇಲ್ ಮಾಡಬೇಕಾದ್ರೂ ಭಾಳ ಕಷ್ಟಪಟ್ಟೆ ಎನ್ನುವಂಥ ಮಾತನ್ನು ಅನೇಕರು ಆಡ್ತೀರಿ. ಅದಕ್ಕೆ ಕಾರಣವೂ ಕೂಡ ಈ ವಿಘ್ನವೇ ಎನ್ನುವಂಥದ್ದು. ಈ ಪ್ರಸನ್ನವದನನ ಆರಾಧನೆಯನ್ನು ಮಾಡೋದ್ರಿಂದ ವಿಘ್ನಾದಿಗಳು ಕೂಡ ದೂರ ಹೋಗುತ್ತೆ ಎನ್ನುವಂಥದ್ದನ್ನು ಮರಿಬಾರ್ದು ನಾವು. ಹಾಗೆಯೇ ಕುಟುಂಬದ ಅಸೌಖ್ಯಗಳಿರ್ಬೋದು, ಕುಟುಂಬದ ಆಂತರ್ಯದ ಜಗಳಗಳಿರ್ಬೋದು. ಅನೇಕ ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾದಂತಹ ಗಂಡ ಹೆಂಡತಿಯರು ಅನೇಕ ವರ್ಷಗಳ ಕಾಲ ಲವ್ ಮಾಡಿರ್ತಾರೆ. ಮದುವೆ ಆಯಿತು ಅಂತಾದರೆ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಬಾಧಿಸೋಕೆ ಪ್ರಾರಂಭ ಆಗ್ಬಿಡ್ತವೆ. ಕಾರಣಗಳು ಏನು ಅಂತ ಕೇಳಿದರೆ
ಏನೂ ಗೊತ್ತಿಲ್ಲ, ಅವಳು ಹೇಳಿದ್ದು ನನಗಾಗಲ್ಲ, ನಾನು ಹೇಳಿದ್ದು ಅವಳಿಗಾಗಲ್ಲ, ಈ ರೀತಿಯಂಥ ಪ್ರಕರಣಗಳಿಂದ ನಾವು ಸಾಕಾಗಿ ಹೋಗಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಅನೇಕರು ಆಡ್ತೀರಿ. ಇಂತಹ ಸಮಸ್ಯೆಗಳನ್ನು ಯಾಕೆ ಬಂತು ಅಂತ ಕೇಳಿದರೆ, ಮನೆಯಲ್ಲಿರಬಹುದಾದಂಥ ನಕಾರಾತ್ಮಕ ಶಕ್ತಿಗಳು ಕೂಡ ಇದಕ್ಕೆ ಪ್ರಮುಖವಾದಂಥ ಕಾರಣ ಆಗಿರಬಹುದು. ತಿಳಿಯುವಳಿಕೆ ಇರೋದಿಲ್ಲ, ಗೊತ್ತಿರೋದಿಲ್ಲ. ಇನ್ನು ಕೆಲವು ಸಂದರ್ಭಗಳಲ್ಲಿ ಅಣ್ಣ ತಮ್ಮ ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿದಂಥ ಮಕ್ಕಳು ಹಾವು ಮುಂಗುಸಿಗಳಂತೆ ಸದಾ ಕಚ್ಚಾಟವನ್ನು ಮಾಡ್ತಾನೆ ಇರುವಂಥ ವ್ಯವಸ್ಥೆಗಳನ್ನು ಕಾಣ್ತೀವಿ. ಅವನನ್ನು ನೋಡಿದರೆ ಇವನಿಗಾಗಲ್ಲ, ಇವನು ನೋಡಿದರೆ ಅವನಿಗಾಗಲ್ಲ, ಅವನು ಮೋಸ ಮಾಡ್ದ ಅಂತ ತಮ್ಮ ಮೋಸ ಮಾಡ್ದ ಅಂತ ಅಣ್ಣ, ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ನೋಡಿ ಎಷ್ಟು ಅಂತ ಕೇಳಿದರೆ, ಎಷ್ಟೋ ಕುಟುಂಬದಲ್ಲಿ ತಮ್ಮ ಅಣ್ಣ ತಮ್ಮನನ್ನು ಬೇಕಾದಷ್ಟು ಪ್ರಮಾಣದಲ್ಲಿ ದಂಡಿಸಿದಂಥ ವ್ಯವಸ್ಥೆಗಳನ್ನು ಕೂಡ ಕಾಣ್ತೀವಿ. ದಿನ ಬೆಳಗಾದರೆ ಮಾಧ್ಯಮಗಳು ಪ್ರಸಾರ ಮಾಡ್ತವೆ. ಅಂತಹ ವ್ಯವಸ್ಥೆಗಳಿಂದ ದೂರಾಗುವಂತಹ ಸುಲಭದ ಮಾರ್ಗವನ್ನು ಈ ದಿನ ಕಂಡುಕೊಳ್ಳಿದ್ದೀರಿ. ಅದ್ಭುತವಾದಂಥ ಒಂದು ಮಂತ್ರದ ರಹಸ್ಯವನ್ನು ಅರ್ಥಕೊಂಡಿದ್ದೀರಿ. ಮಂತ್ರವನ್ನು ಹೇಳೋದ್ರಿಂದ ಅನೇಕರು ಹೇಳ್ತಾರೆ, ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತೇನ್ರಿ ಅಂದರೆ ಮಾವಿನಕಾಯಿ ಪೆಟ್ಟು ಹೊಡೆದಾಗ ಮಾತ್ರವೇ ಬೀಳುತ್ತೆ, ಮಂತ್ರಕ್ಕೆ ಬೀಳುತ್ತೆ ಅಂತಲ್ಲ. ಆದರೆ ಆ ಪೆಟ್ಟು ಹೊಡೆಯುವಂತಹ ಪ್ರಚೋದನೆಯನ್ನು ಮಾಡುವಂತಹ ಶಕ್ತಿಯನ್ನು ಈ ಮಂತ್ರ ಕೊಡುತ್ತದೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ನೀವು ಅನೇಕರು ಹೇಳ್ತೀರಿ ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತಾ ಅಂತ. ಮಾವಿನಕಾಯಿಗೆ ಆ ಕಲ್ಲು ಹೊಡಿ ಅಂತ ಹೇಳಬೇಕಾದ್ರೆ ನಿಂಗೊಂದು ಬುದ್ಧಿ ಬೇಕಲ್ಲಯ್ಯ. ಆ ಬುದ್ಧಿ ನಿಲ್ಲದಿಲ್ಲದಿದ್ರೆ ಎಲ್ಲಿಂದ ಹೊಡಿತೀಯಾ? ಆ ಹೊಡೆಯುವ ಶಕ್ತಿಯನ್ನು ಕೊಡಬಲ್ಲದಾದಂತಹ ಸಾಮರ್ಥ್ಯಗಳು ಭಗವಂತನ ಮಂತ್ರೋಚ್ಚಾರಣೆಗೆ ಇರುವುದರಿಂದ ಆ ಅದ್ಭುತವಾದಂತಹ ಯಾವ ಮಂತ್ರವನ್ನು ಪಠನ ಮಾಡಿದ್ರೋ ಆ ಪ್ರಚೋದನಾತ್ಮಕವಾದಂಥ ವ್ಯವಸ್ಥೆಯಿಂದ ರೂಪಿಸುತ್ತೆ. ಜೊತೆಗೆ ಈ ಮಂತ್ರವನ್ನು ಪ್ರತಿದಿನವೂ ಕೂಡ ಪಠನವನ್ನು ಮಾಡೋದ್ರಿಂದ ದಾರಿದ್ರ್ಯಗಳು ನಾಶ ಆಗುತ್ತೆ, ವಿಘ್ನಗಳನ್ನು ದೂರ ಮಾಡಿಕೊಳ್ಬೋದು, ಸಂಬಂಧದ ಬಿರುಕುಗಳು ಸರಿಯಾಗತ್ತೆ, ಉತ್ತಮವಾದಂಥ ಬಾಂಧವ್ಯದ ವೃದ್ಧಿಯನ್ನು ಮಾಡಿಕೊಳ್ಳೋಕ್ಕೆ ಉತ್ತಮವಾದಂಥ ಮಾರ್ಗ. ಅಂತಹ ಸ್ವಾಮಿಯನ್ನು ನೀವು 16 ಉಪಚಾರಗಳಿಂದ ಪೂಜೆ ಮಾಡುವಾಗ ಒಂದು ಮಾತನ್ನು ಹೇಳಿದಿರಿ, ಸರ್ವಾರಿಷ್ಟ ನಿವಾರಣದ್ವಾರ ಸಕಲ ಶ್ರೇಯ ಸಂಪಾದನಾರ್ಥಂ ಎನ್ನುವುದಾಗಿ ಹೇಳಿದ್ರಿ. ಯಾವುದೇ ರೀತಿಯಂಥ ಅರಿಷ್ಟಗಳಿರಲಿ, ಆ ಎಲ್ಲ ಅರಿಷ್ಟಗಳು ಕೂಡ ನಮ್ಮಿಂದ ದೂರ ಆಗಲಿ. ಸುಮನೇನ ಸುಖ ಸಂಸಾರ ನಿರ್ವಹಣ ಅಧಿಕಾರ ಯೋಗ್ಯತಾ ಸಿದ್ಧಾರ್ಥಂ, ಒಳ್ಳೆಯ ಮನಸ್ಸಿನಿಂದ ಸಂಸಾರವನ್ನು ನಿರ್ವಹಣೆ ಮಾಡತಕ್ಕಂಥ ಶಕ್ತಿಗಳನ್ನು ನಮ್ಮ ಕುಟುಂಬಕ್ಕೆ ಕೊಡು ಎನ್ನುವುದಾಗಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿದ್ದೀರಿ. 16 ಉಪಚಾರಗಳಿಂದ ಉಪಚರಿಸಿದಂತಹ ನಿಮ್ಮ ಜೀವನ ಸುಭದ್ರವಾಗಿರುತ್ತೆ. ಭಗವಂತ ಚೆನ್ನಾಗಿರಲಿ. ಶ್ರದ್ಧೆಯಿಂದ ಪೂಜೆ ಮಾಡಿದ್ದೀರಿ. ಪೂಜಾ ಫಲಗಳನ್ನು ಕೂಡ ಕೇಳಿದ್ದಾಯಿತು. ನನಗೆ ಗೊತ್ತು, ನಿಮಗೆ ಕುತೂಹಲ ಏನು ಅಂತ, ರಾಶಿ ಭವಿಷ್ಯ ನೋಡಬೇಕು ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಿ. ಖಂಡಿತ ನಿಮ್ಮ ರಾಶಿಯ ಫಲಾನುಫಲವನ್ನು ಅವಲೋಕನ ಮಾಡೋಣ. ಪ್ರಥಮವಾಗಿ ರಾಶಿ ಮೇಷ. ಇವತ್ತಿನ ದಿನಮಾನವನ್ನು ಅರಿತಾಗ ಸಮಾಧಾನದ ಬದುಕನ್ನು ಕಾಣಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳನ್ನು ಕಾಣಬೇಕಾದಿಲ್ಲ. ಬಂಧು ಮಿತ್ರರ ಸಹಾಯವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ. ಉತ್ತಮವಾದಂಥ ಬಾಂಧವ್ಯದ ಪ್ರತಿಫಲ ನಿಮ್ಮ ಪಾಲಿಗೆ ಲಭ್ಯ ಆಗುತ್ತೆ. ಸಂತೋಷದವಾದಂಥ ವಾರ್ತೆಗಳನ್ನು ಕೇಳಬಹುದಾದಂಥ ಶುಭ ದಿನ. ಎಜುಕೇಷನ್ ಸೊಸೈಟಿಗಳಲ್ಲಿ ಅನುಕೂಲ. ವಿದ್ಯಾರ್ಥಿಗಳ ಕನಸು ನಾನು ಉನ್ನತ ವ್ಯಾಸಂಗವನ್ನು ಮಾಡಬೇಕು ಎನ್ನುವಂಥ ಬಹುದಿನದ ಅಪೇಕ್ಷೆ ನಿಮ್ಮದಾದರೆ ಖಂಡಿತ ಪಡ್ಕೊಳ್ತೀರಿ ಎನ್ನುವುದನ್ನು ಮರಿಬೇಡಿ. ಹಾಗಾದರೆ ಸಮಾಧಾನದ ಬದುಕನ್ನು ಕಾಣಬೇಕು, ಮಕ್ಕಳಿಗೂ ಕೂಡ ಒಳ್ಳೆಯದಾಗಬೇಕು ಎನ್ನುವಂಥ ಆಲೋಚನೆ ನಿಮ್ಮದಾದರೆ ವಿಷ್ಣುವಿನ ಆರಾಧನೆಯಿಂದ ಮಾತ್ರವೇ ಸಾಧ್ಯ. ಭಗವಂತ ಚೆನ್ನಾಗಿರಲಿ. ವೃಷಭ ರಾಶಿ. ಮಾನಸಿಕವಂತ ಒತ್ತಡಗಳಿಂದ ಬಳಲುವಂತಹ ಸಾಧ್ಯತೆಗಳು ಅತಿ ವಿರಳ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳನ್ನು ಪಡೆದುಕೊಳ್ಳಲಿದ್ದೀರಿ. ವೆಹಿಕಲ್ಸ್ ಡಿಪಾರ್ಟ್ಮೆಂಟಲ್ಲಿ ಸಮಾಧಾನ ಲಭ್ಯವಾಗದಂತಹ ಸ್ಥಿತಿಮಾನಗಳು ಬರ್ಬೋದು. ಆರ್ಥಿಕ ವಲಯದ ಸುಭದ್ರತೆಗಾಗಿ ಬಹಳಷ್ಟು ಪರಿಶ್ರಮವನ್ನು ಪಡಲೇಬೇಕಾದಂಥ ಸ್ಥಿತಿಮಾನ ವೃಷಭರ ಜೀವನದಲ್ಲಿ ಕಾಣ್ತಾ ಇದೆ. ಹೆಣ್ಣು ಮಕ್ಕಳು ಬೇರೆಯವರ ವಿಚಾರಕ್ಕೆ ತಲೆ ಹಾಕುವಂಥ ಪ್ರಕ್ರಿಯೆಗೆ ಹೋಗಬೇಡಿ. ಪ್ರೇಮ ವೈಫಲ್ಯ ಸಾಧ್ಯತೆಗಳು ಕೂಡ ಕೆಲವರ ಜೀವನದಲ್ಲಿ ನಡೆಯುವಂಥ ಲಕ್ಷಣಗಳಿದೆ. ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಬಹುದು. ವಿಷ್ಣುವಿನ ಆರಾಧನೆ ಸಕಲ ಸಂಕಷ್ಟಗಳ ಪರಿಹಾರಕ್ಕೆ ನಾಂದಿಯಾಗತ್ತೆ. ಭಗವಂತ ಚೆನ್ನಾಗಿಡ್ಲಿ. ರಾಶಿ ಮಿಥುನ. ಹೆಣ್ಣು ಮಕ್ಕಳ ಜೀವನದಲ್ಲಿ ಅನುಕೂಲಕರವಾದಂಥ ಸ್ಥಿತಿಮಾನವನ್ನು ಪಡ್ಕೊಳ್ತೀರಿ. ತವರು ಮನೆಯಿಂದ ಬರಬೇಕಂತ ಆಸ್ತಿ ಪಾಸ್ತಿಗಳು ನಿಮ್ಮ ಪಾಲಿಗೆ ಎಟಕಬಹುದಾದಂಥ ಲಕ್ಷಣಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಮಿತ್ರರ ಸಹಾಯ ಕೂಡ ದೊರಕತ್ತೆ. ಸಾಮಾಜಿಕ ಕಳಕಳಿಯ ಕಾರ್ಯವನ್ನು ಮಾಡುತ್ತಿರುವಂಥವರ ಜೀವನದಲ್ಲಿ ಅನುಕೂಲ. ಮಾನಸಿಕವಂತ ಒತ್ತಡದಿಂದ ದೂರ ಆಗ್ತೀರಿ. ಸಹೋದ್ಯೋಗಿಗಳಿಂದ ಹೊಸದಂಥ ಭರವಸೆಗಳು ಕೂಡ ನಿಮ್ಮ ಪಾಲಿಗೆ ಲಭ್ಯವಾಗುವಂಥ ಲಕ್ಷಣಗಳಿದೆ. ಮಿತ್ರರ ಸಹಾಯ ದೊರಕತ್ತೆ. ಎಲ್ಲ ರೀತಿಯಂಥ ಪ್ರಗತಿಯನ್ನು ಕಾಣುವಂತಹ ಮಾರ್ಗಕ್ಕಾಗಿ ಆರಾಧನೆಯನ್ನು ಮಾಡಬೇಕಾದ ಯಾವುದು ಎನ್ನುವಂಥ ಪ್ರಶ್ನೆಗೆ ಉತ್ತರ ವಿಷ್ಣುವಿನ ಆರಾಧನೆ. ರಾಶಿ ಕರ್ಕಾಟಕ. ಅನಿವಾರ್ಯವಾಗಿ ದೂರದ ಪ್ರಯಾಣವನ್ನು ಮಾಡಬೇಕಂತ ಸ್ಥಿತಿಮಾನ ಕಾಣ್ತಾ ಇದೆ. ಇವತ್ತಿನ ದಿನಮಾನವನ್ನು ಅರಿತಾಗ ಸ್ಟೀಲ್ ಇಂಡಸ್ಟ್ರಿನಲ್ಲಿ ಲಾಭಗಳನ್ನು ಗಳಿಸ್ಕೋತೀರಿ. ಹಾಗೆ ಹಲವು ದಿನಗಳಿಂದ
ಆಲೋಚನೆ ಮಾಡ್ತಾ ಇರತಕ್ಕಂತಹ ಯಾವುದೋ ವ್ಯವಸ್ಥೆ ಕೈಗೆ ಎಟಕತ್ತೆ ಇವತ್ತು. ಮಕ್ಕಳಿಂದ ಶುಭವಾರ್ತೆಗಳ ನಿರೀಕ್ಷೆಯನ್ನು ಕೂಡ ಮಾಡಬಹುದು. ಅನಿವಾರ್ಯವಾದ ದೂರದ ಪ್ರಯಾಣವನ್ನು ಮಾಡಬೇಕಂತ ಸ್ಥಿತಿಮಾನಗಳು ಬರಬಹುದು ಕೆಲವರ ಜೀವನದಲ್ಲಿ. ರಾಜಕೀಯ ರಂಗದಲ್ಲಿ ಮುನ್ನಡೆ, ಬರಬೇಕಂತ ಹಣ ವಾಪಸ್ಸಾಗತ್ತೆ. ಮಕ್ಕಳ ವಿಚಾರದಲ್ಲಿ ಕೂಡ ಜಯಪ್ರಾಪ್ತಿ. ಇನ್ನಷ್ಟು ಸಮಾಧಾನಕ್ಕೆ ವಿಷ್ಣುವಿನ ಆರಾಧನೆ ಅಗತ್ಯ. ಸಿಂಹರಾಶಿಯವರು ಮಾತ್ರ ಬಹಳ ಜಾಗೃತರಾಗಿರಿ, ಕೇರ್ಫುಲ್ ಆಗಿರಬೇಕಾದ ನಿಮ್ಮ ಕರ್ತವ್ಯ. ವರ್ತಮಾನದಲ್ಲಿ ನಡೀತಾ ಇರತಕ್ಕಂತಹ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿಲ್ಲ. ಗ್ರಹ ಬಲಗಳು ಇವತ್ತಿನ ಫಲಾನುಫಲವನ್ನು ಅವಲೋಕನವನ್ನು ಮಾಡಿದಾಗ ಕೆಲವರ ಆರೋಗ್ಯಕ್ಕಾಗಿ ವಿಪರೀತವಂತಹ ಹಣವನ್ನು ಖರ್ಚು ಮಾಡಬೇಕಂತ ಸ್ಥಿತಿಮಾನಗಳು, ಮಾಡದಿರುವ ತಪ್ಪಿಗೆ ದಂಡ ತೆರುವಂತಹ ಪರಿಸ್ಥಿತಿ, ಕೆಲವು ಕೋರ್ಟ್ ವ್ಯಾಜ್ಯಗಳಲ್ಲಿ ಕೂಡ ಅಪಜಯ ಸಾಧ್ಯತೆಗಳಿದೆ. ನ್ಯಾಯವಾದಿಗಳಿಗೆ ಅನುಕೂಲ ಅಲ್ಲ. ಮಿತ್ರರಿಂದಲೇ ಕಲಹಗಳನ್ನು ಉಂಟು ಮಾಡುವಂತಹ ವ್ಯವಸ್ಥೆಗಳು ಕೂಡ ನಡೆಯಬಹುದು. ಸ್ಥಿರಾಸ್ತಿಗಾಗಿ ಕಚ್ಚಾಟ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂತಹ ಒಂದು ವ್ಯವಸ್ಥೆ. ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕಿರುವಂತಹ ಮಾರ್ಗ ವಿಷ್ಣುವಿನ ಆರಾಧನೆ. ರಾಶಿ ಕನ್ಯಾ, ಸಮಾಧಾನದ ಬದುಕನ್ನು ಕಾಣುವಂತಹ ವ್ಯವಸ್ಥೆಗೆ ಅಡೆತಡೆಗಳು ಉಂಟಾಗಬಹುದು. ಮಾನಸಿಕವಂತ ಒತ್ತಡ, ಒಂದಿಷ್ಟು ಮಟ್ಟದ ಹಣವನ್ನು ಕಳೆದುಕೊಳ್ಳುವಂಥ ವ್ಯವಸ್ಥೆ. ಜನನೇ ಬಿಡ ಪ್ರದೇಶಕ್ಕೆ ಹೆಣ್ಣುಮಕ್ಕಳು ಯಾವ ಕಾರಣಕ್ಕೂ ಆಭರಣಗಳನ್ನು ಹಾಕ್ಕೊಂಡು ಹೋಗಬೇಡಿ ಎನ್ನುವಂತಹ ಸಲಹೆಗಳು ನನ್ನದು. ಬೇರೆಯವರ ವಿಚಾರಕ್ಕೆ ತಲೆ ಹಾಕಬೇಡಿ, ಜಾಮೀನನ್ನು ಹಾಕಲೇಬೇಡಿ. ವಿಷ್ಣುವಿನ ಆರಾಧನೆಯಿಂದ ಸಮೃದ್ಧಿ ಶತಸಿದ್ಧ. ಭಗವಂತ ಚೆನ್ನಾಗಿರಲಿ. ತುಲಾರಾಶಿಯವರ ಜೀವನದಲ್ಲಿ ಉತ್ತಮವಂತಹ ದಿನಮಾನ. ಮಿತ್ರರ ಸಹಾಯ, ಬಂಧುಗಳು ಕೂಡ ಒಂದಿಷ್ಟು ಮಟ್ಟದ ಬೋಧನೆಗಳನ್ನು ನಿಮ್ಮ ಪಾಲಿಗೆ ಮಾಡಬಹುದು. ಹಾಗೆ ಕಲಾವಿದರ ಜೀವನದಲ್ಲಿ ಹೊಸ ಅವಕಾಶಗಳು ಲಭ್ಯ ಆಗುತ್ತೆ. ಟೆಕ್ನಿಷಿಯನ್ಸ್ಗೆ ನೆಮ್ಮದಿ, ವೈದ್ಯರಿಗೆ ಅನುಕೂಲ, ಇಂಜಿನಿಯರ್ಸ್ಗೆ ಅನುಕೂಲಕರವಾಗಿರುವಂಥ ವಾತಾವರಣ. ವಿಷ್ಣುವಿನ ಆರಾಧನೆ ನೆಮ್ಮದಿಗೆ ನಾಂದಿ. ರಾಶಿ ಧನು, ಮಾನಸಿಕವಂತಹ ವ್ಯವಸ್ಥೆಗಳ ಏರುಪೇರುಗಳನ್ನು ಕಾಣಬೇಕಂತಹ ಸ್ಥಿತಿಮಾನಗಳು ಕಾಣ್ತಾ ಇದೆ. ಹಾಗೆ ಬಂಧುಗಳ ಮಧ್ಯದಲ್ಲಿ ಕಲಹಗಳು ಉಂಟಾಗ್ಬೋದು. ದೂರದ ಪ್ರಯಾಣವನ್ನು ಮಾಡಬೇಕಂತಹ ಸ್ಥಿತಿಮಾನಗಳು, ಹಾಗೆ ಮಾನಸಿಕವಂತಹ ಒತ್ತಡ, ಹಣಕ್ಕಾಗಿ ಪರದಾಡದಂತಹ ಸ್ಥಿತಿಮಾನಗಳು, ಹಾಗೆ ಮಿತ್ರರೇ ಶತ್ರುಗಳಾಗುವಂತಹ ಸಾಧ್ಯತೆಗಳು ಕೂಡ ನಿಮ್ಮ ರಾಶಿ ಕಾಣ್ತಾ ಇದೆ. ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಕೆ ವಿಷ್ಣು ಮತ್ತು ಶಿವನ ಆರಾಧನೆ ಬಹಳ ಅಗತ್ಯ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರ ಜೀವನವನ್ನು ನೋಡಿಬಿಡೋಣ. ಅನುಕೂಲಕರವಂತಹ ಸ್ಥಿತಿಮಾನ ಹೆಣ್ಣು ಮಕ್ಕಳಿಗೆ. ದೂರದ ಪ್ರಯಾಣವನ್ನು ಕೂಡ ಮಾಡ್ತೀರಿ. ತಂದೆಯಿಂದ ಬರಬೇಕಂತ ಪಿತರಾರ್ಜಿತ ಆಸ್ತಿಗಳನ್ನು ಪಡೆದುಕೊಂಡಂಥ ಅನುಭವ. ಕೋರ್ಟ್ ವ್ಯವಹಾರಗಳಲ್ಲಿ ಜಯ. ಸಮಸ್ಯೆಗಳ ಪರಿಹಾರಕ್ಕೆ ನೀವು ಕೂಡ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ರಾಶಿ ಮಕರ, ಅನುಕೂಲಕರವಂತಹ ಸ್ಥಿತಿಮಾನವನ್ನು ಪಡೆದುಕೊಳ್ಳಿಕ್ಕೆ ಅಸಾಧ್ಯ. ಹಾಗೆ ವೆಹಿಕಲ್ಸ್ ಡಿಪಾರ್ಟ್ಮೆಂಟಲ್ಲಿ ಲಾಭದಾಯಕವಂಥ ಅಂಶಗಳು ಕೂಡ ಅತಿ ವಿರಳ. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೆ ಒಂದಿಷ್ಟು ಮಟ್ಟದ ಕುಂದುಂಟಾಗುವಿಕೆ, ಮಾನಸಿಕವಂತ ವ್ಯಥೆ, ಬಂಧುಗಳಿಂದ ಅಶುಭ ವಾರ್ತೆಗಳನ್ನು ಕೇಳಬೇಕಂತ ಪರಿಸ್ಥಿತಿ. ವಿಷ್ಣುವಿನ ಆರಾಧನೆಯಿಂದ ನೆಮ್ಮದಿ ಪ್ರಾಪ್ತಿ. ರಾಶಿ ಕುಂಭ, ಸಮಾಧಾನದ ಬದುಕನ್ನು ಕಾಣಲಿದ್ದೀರಿ. ಮಿತ್ರರಿಂದ ನೆಮ್ಮದಿ, ಹೋಮ್ ಇಂಡಸ್ಟ್ರಿ ಲಾಭ ತಂದುಕೊಡುತ್ತೆ. ಹಲವು ದಿನಗಳಿಂದ ಆಲೋಚನೆ ಮಾಡ್ತಾ ಇರತಕ್ಕಂಥ ಕರ್ಮದ ಸಾಫಲ್ಯವನ್ನು ಪಡೆದುಕೊಳ್ಳಿಕ್ಕೆ ಅನುಕೂಲ. ಹಾಗೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳು ಮುಂದುವರಿಯುತ್ತವೆ. ಸಮಸ್ಯೆಗಳ ಪರಿಹಾರಕ್ಕೆ ದೇವಿ ಮತ್ತು ವಿಷ್ಣು ನಮಗಿರುವಂಥ ಮಾರ್ಗ. ಒಳ್ಳೆಯದಾಗಲಿ. ಮೀನರಾಶಿಗೆ ಉತ್ತಮವಂಥ ದಿನಮಾನಗಳು. ಬಂಧು ಮಿತ್ರರ ಸಹಾಯ ನಿಮ್ಮ ಪಾಲಿಗೆ ದೊರಕತ್ತೆ. ಮಕ್ಕಳಿಂದ ಶುಭವಾರ್ತೆಗಳನ್ನು ನಿರೀಕ್ಷೆ ಮಾಡಬಹುದು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಂಥ ವ್ಯಕ್ತಿಗಳು ಮನೆಗೆ ವಾಪಸ್ ಆಗ್ತಾರೆ. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ, ಹಾಗೆ ಬಂಧುಗಳ ಸಹದರ್ಶನದಿಂದ ಸಂತೋಷದಾಯಕವಂಥ ಬದುಕನ್ನು ನಿಮ್ಮದಾಗಿಸಿಕೊಂಡಂಥ ಅನುಭವ. ಇನ್ನಷ್ಟು ನೆಮ್ಮದಿಗೆ ಲಕ್ಷ್ಮೀ ನಾರಾಯಣನ ಆರಾಧನೆಯನ್ನು ಮಾಡುವಂಥದ್ದು ಮರಿಬೇಡಿ. ಭಗವಂತ ಚೆನ್ನಾಗಿರಲಿ. ಜಾತಕ ಅಭಿಯಾನ ಅದ್ಭುತವಂಥ ಒಂದು ವ್ಯವಸ್ಥೆ. ಖಂಡಿತ ಹಾಳು ಮಾಡ್ಕೋಬೇಡಿ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯವನ್ನು ಕೊಟ್ಟರೆ ನಿಮ್ಮ ಜಾತಕವನ್ನು ನಾನೇ ನೋಡಿ ಸಂಪೂರ್ಣವಾಗಿ 40 ಪೇಜಿನಷ್ಟು ಪ್ರಮಾಣದ ಜಾತಕಾದಿಗಳನ್ನು ಕಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಮಸ್ಯೆಗಳಿದ್ದಂಥವರು ಜಾತಕವನ್ನು ಕೂಡ ಪಡ್ಕೋಬಹುದು. ಜನ್ಮ ದಿನಾಂಕ ಇಲ್ಲದವರಿಗೂ ಕೂಡ ಸಮಸ್ಯೆ ಇರುತ್ತೆ. ಅಂಥವರು ಪರಿಹಾರ ಪತ್ರವನ್ನು ಪಡ್ಕೊಳ್ಳಿ ಎನ್ನುವಂಥ ಕರೆಯೊಂದಿಗೆ ಪ್ರತಿ ಶುಕ್ರವಾರ ಶಿವಮೊಗ್ಗ ನಗರದಲ್ಲಿ ನಾನು ಲಭ್ಯ ಇರ್ತೀನಿ. ಅಗತ್ಯವಿದ್ದಲ್ಲಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೇರವಾಗಿ ಬರಬಹುದು ಎನ್ನುವಂಥ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ನಾಳೆ ಅದ್ಭುತವಂತಹ ಪೂಜಾ ರಹಸ್ಯದ ಒಡನೆ ನಿಮ್ಮನ್ನು ಭೇಟಿಯಾಗ್ತೀನಿ. ಶುಭ ದಿನ ನಿಮ್ಮ ಪಾಲಿಗಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.